press the bell icon on the YouTube app and never miss another update. Okay, my dear students, previous class ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೇಳಿದ್ದನ್ನು ವರ್ಕ್ ಮಾಡಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, practice is needed, my dear students. Okay, let us start from the previous class. I1 ಕೊಟ್ಟಿದ್ದಾರೆ 0 to 1, 1 minus x to the power of 50 into 100, and I2 is equal to 0 to 1, 1 minus x to the power 50 into 101 ಇದೆಯಲ್ಲ, ಅದು ಹೈಯೆಸ್ಟ್ ಪವರ್ ತಗೊಳ್ಳೋಣ ಫಸ್ಟ್ 85ರಲ್ಲಿ. ಓಕೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. I2 ಹೈಯೆಸ್ಟ್ ಪವರ್ ತಗ 0 to 1, 1 minus x to the power of 50 whole to the power of 101. ಇದನ್ನ ಸ್ವಲ್ಪ ಅನುಕೂಲಕ್ಕೋಸ್ಕರ I1 ಬರಂಗ್ ನೋಡ್ಕೊಂತೀನಿ. ಹೆಂಗೆ? ಹಿಂಗೆ ಇಂಟು 1 minus x to the power of 50 whole to the power of 100 ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಪ್ಪ. whole to the power of 1 ಇದ್ದಂಗೆ whole to the power of 100 ಬೇಸಿಸ್ ಸೇಮ್, ಪವರ್ ಆ್ಯಡ್ ಆಗುತ್ತೆ. ಜಸ್ಟ್ ಐ ಹ್ಯಾವ್ ಸ್ಪ್ಲಿಟೆಡ್ ದಿ ಪವರ್. ನಾವು ವಾಟ್ ಐ ವಿಲ್ ಡೂ, ಜಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡೋದು. ಮತ್ತೆ ಈಗ ಡಿಸ್ಟ್ರಿಬ್ಯೂಟಿವ್ 1 into ದಿಸ್ ಮಚ್, ಬೇಸಿಕ್ ಮ್ಯಾಥಮೆಟಿಕ್ಸ್ ನೋಡೋಣ. 1 into ದಿಸ್ ಮಚ್ ಅಂದರೆ 1 minus x to the power of 50 whole to the power of 100. ಯಾಕೆಂತ ಕೇಳಿದ್ರೆ ದಿಸ್ ಟರ್ಮ್ ದೇ ಹ್ಯಾವ್ ಗಿವನ್ I1 ಅಂತ ಕೊಟ್ಟಿದ್ದಾರೆ. ಇದಿಷ್ಟಕ್ಕೂ 0 to 1 ಬರ್ದಿದ್ದೀರಿ ಅಂತ ಅನ್ಕೊಳ್ಳಿ, ಅಗ್ಲ ಬರೆಯೋದು ನೆಸೆಸಿಟಿ ಇಲ್ಲ. ಇದಿಷ್ಟಕ್ಕೆ ಏನಾಗುತ್ತೆ, I1 ಆಗಿಬಿಡುತ್ತೆ. I1 ಆಗುತ್ತೆ. ಲೆಫ್ಟ್ ಸೈಡ್ ಏನಿದೆ ಈಗ I2 ಇದೆ. ಹೌದು ಸರ್, ಆಯ್ತಾ? ಇಲ್ಲಿ 1 into ಮಲ್ಟಿಪ್ಲೈ ಮಾಡಿದೆ. ನೆಕ್ಸ್ಟ್ ಮೈನಸ್ ಎಕ್ಸ್ ಟು ದಿ ಪವರ್ ಆಫ್, ಮೈನಸ್ ಬರ್ಕೊತೀನಿ ವಿದ್ಯಾರ್ಥಿಗಳೇ, ಇಂಟಗ್ರಲ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 50 ಇಂಟು 1 minus x to the power of 50 whole to the power of 100 with respect to x ಬರೀಬೇಕು. ಈಗ ಏನಾಯ್ತು, ಇದಿಷ್ಟು I1 ಆಯ್ತು, ಮೈನಸ್ ಮೈನಸ್. ಈಗ ಇದಿಷ್ಟನ್ನು ಅರೇಂಜ್ ಮಾಡ್ಕೋಬೇಕು ನಾವೀಗ. ಯಾವ ಥರನಾದ್ರೂ ಅರೇಂಜ್ ಮಾಡ್ಕೋಬೇಕು. ಅರೇಂಜ್ ಮಾಡ್ಕೊಂಡ್ರೆ ಈಗಲೇ ಎಕ್ಸ್ ಟು ದಿ ಪವರ್ ಆಫ್ 50 ಇದೆ, 1 minus x to the power of 100 ಇದೆ ಅಲ್ವಾ. ಇಲ್ಲಿ ನಿಮ್ಗೆ ಬೇಸಿಕ್ ಮತ್ತೆ ನೋಡಿ, ಇಲ್ಲಿ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಫ್ ಡ್ಯಾಶ್ ಎಕ್ಸ್ ಇತ್ತಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದ್ರೆ ಏನ್ ಬರ್ತೀಯಾ, ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ n plus 1 ಡಿವೈಡೆಡ್ ಬೈ n plus 1. ಹಂಗೆ ಎಕ್ಸ್ ದ ಡಿಫರೆನ್ಸಿಯೇಷನ್ ಇರಬೇಕು, ಎಫ್ ಆಫ್ ಎಕ್ಸ್ ಡಿಫರೆನ್ಸಿಯೇಷನ್ ಅಲ್ಲಿ ಇರಬೇಕು. ಹಾಗಿದ್ದಾಗ ಇಲ್ಲಿ ನಾವು ಇದನ್ನ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಅಂತ ತಗೊಂಡ್ರೆ 1 minus x to the power of 50 ಅಂತ ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ, 50 into x to the power of 49 ಬರುತ್ತೆ. 49 ಇಲ್ಲವಲ್ಲ, 49 ಬರಕ್ ಬರ್ಕೊಳ್ಳೋಣ. ಹೆಂಗೆ? ಹಿಂಗೆ ಇಂಟಗ್ರೇಷನ್ ಆಫ್ ನೋಡಿಲಿ x into x to the power of 49 into this as it is 1 minus x to the power of 50 whole to the power of 100. Dear students, up to this step write neatly. ಇಲ್ಲಿ ನಮ್ಗಿರೋದು ಮಜಾ. ಈಗ ಏನ್ ಮಜಾ ಅಂದ್ರೆ ಇಲ್ಲಿ ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಯು ಮಸ್ಟ್ ಅಪ್ಲೈ ಇಂಟಗ್ರೇಷನ್ ಬೈ ಪಾರ್ಟ್ಸ್ ರೂಲ್. ಇದನ್ನ ಫಸ್ಟ್ ಫಂಕ್ಷನ್ ಅಂತ ಅನ್ಕೊಂಡು ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಅನ್ಕೋಬೇಕು. ಇಲ್ಲಿ ತನ ಬರ್ಬೇಕು. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಗ್ರೇಷನ್ ಆಫ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಬೈ ಪಾರ್ಟ್ಸ್ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಒಂದು ಆಪ್ಷನ್ ಬರುತ್ತೆ. ಹೌದೇನು ಸರ್? ಬರ್ಕಳಿಪ್ಪ, ಕಾನ್ಸೆಪ್ಟ್ ಇಂಪಾರ್ಟೆಂಟ್. ವೇಟ್ ಮಾಡ್ತಾ ಇದ್ದೀನಿ, ಬರ್ಕೊಂತೀರಾ, ನೀಟಾಗಿ ಬರ್ಕೊಂಡಿದ್ದೀರಾ. ಬಟ್ ನನ್ನ ಜೊತೆ ಬರ್ಕೊಂತ ಇದ್ದೀರಿ ಕೆಲವರು, ಯಾಕಂದ್ರೆ ಕಾಂಪಿಟೇಟಿವ್ ಅಲ್ಲಿ ಅಲರ್ಟ್ ಇರಬೇಕು. ಥಿಯರಿ ಪಾಠ ಕಲ್ತಂಗೆ ಕಲಿಬಾರ್ದು. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೇಕು, ಇಲ್ಲದ ಆಗಲ್ಲ ನೋಡು. I2 is equal to I1 ಮೈನಸ್ ಆಫ್, ತುಂಬಾ ಕೇರ್ಫುಲ್ ಆಗಿ ಮೈನಸ್ ಆಫ್, ಓಕೆ, ಹೊರಗಡೆ ಮೈನಸ್ ಇದೆ. ಸ್ಟಾರ್ಟ್ ಬೈ ಪಾರ್ಟ್ಸ್ ರೂಲ್. ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಇಂಟಗ್ರೇಷನ್ ಆಫ್ ದಿಸ್ ಫಂಕ್ಷನ್. ಇದು ಇಂಟಗ್ರೇಷನ್ ಆಫ್ ದಿಸ್ ಫಂಕ್ಷನ್ ನಾ ಡೈರೆಕ್ಟ್ ಬರ್ಕೊಂತೇನೆ, ಇಲ್ಲ ಫುಲ್ ಲೆಂಗ್ದಿ ಬರಕ್ ಹೋಗಲ್ಲ. ಎಫ್ ಆಫ್ ಎಕ್ಸ್ ಟು ದಿ ಇದರ ಎರಡನೇ ಫಂಕ್ಷನ್ ಇಂಟಿಗ್ರೇಟ್ ಮಾಡ್ತಾ ಇದೆಯಾ, ಇದರ ಇಂಟಗ್ರೇಷನ್ ಇದು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್. ಸೊ ಅವಾಗೇನಾಗ್ಬಿಡ್ತು, 1 minus x to the power of x to the power of 50 whole to the power of 101 divided by 101 into
ಇದರ 1 minus x to the power of 50 ದ ಡಿಫರೆನ್ಸಿಯೇಷನ್ ಎಷ್ಟಾಗುತ್ತೆ? 1 ಡಿಫರೆನ್ಸಿಯೇಷನ್ ಇಸ್ 0 ಮೈನಸ್ x to the power of 50, that is 50 into x to the power of 49. x to the power of 49 ಇದೆ, ಯಾವ್ದಿಲ್ಲ 50 ಇಲ್ಲ, ಮಲ್ಟಿಪ್ಲೈ ಡಿವೈಡ್ ಮಾಡ್ಕೊಳ್ತೀಯ, ದೇಫರ್ ಏನ್ ಬಂತು ಮೈನಸ್ 50 ಬಂತು, ಯಾಕಂದ್ರೆ ಮೈನಸ್ ಇರ್ಬೇಕಲ್ಲಿ. 1 minus x to the power of 50 ಗೊತ್ತಾಗಿ ಇದು ಅರ್ಥ ಆಯ್ತು ಅಂತ ಇಟ್ಕೊಂಡು ಅಲ್ಲಿ ಸ್ವಲ್ಪ ಫಾಸ್ಟ್ ಆಗಿ ಬರಿಬೇಕು, ಇಲ್ಲದ್ರೆ ಆಗಲ್ಲ. ಬೇಸಿಕ್ ರೂಲ್ f of x to the power of n into f dash x with respect to x, f of x to the power of n plus 1 by n plus 1 ಬರ್ದಿದ್ದೀನಿ. ಕೆಲವರಿಗೆ ಸರ್ ಅರ್ಥ ಆಗ್ತಲ್ಲ ನನಗೆ ಅನ್ನೋ ವಿದ್ಯಾರ್ಥಿಗಳು 1 minus x to the power 50 ಗೆ t ಅಂತ ತಗ ಡಿಫರೆನ್ಶಿಯೇಟ್ ಮಾಡ, ಮೈನಸ್ 50 x to the power of 49 dx is equal to dt ಆಯ್ತು. therefore x to the power of 49 dx is equal to ಏನಾಯ್ತು ಮೈನಸ್ dt by 50 ಆಯ್ತು. ನಾನು ಅದೇ ಮಾಡಿದ್ದೆ, ಡಿವೈಡೆಡ್ ಬೈ ಮೈನಸ್ 50 ಮಾಡ್ಕೊಂಡಿದ್ದೇನೆ, ಡಿವೈಡೆಡ್ ಬೈ ಮೈನಸ್ 50 ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಇದರ ಇಂಟಗ್ರೇಷನ್ ಮಾಡಿದಾಗ ಇದಿಷ್ಟಕ್ಕೂ ಇಂಟಗ್ರೇಷನ್ ಆಫ್ ಏನಾಯ್ತು ಟಿ ಪವರ್ ಎನ್ ಆಯ್ತು. ಟಿ ಪವರ್ ಎನ್ ಇಂಟಗ್ರೇಷನ್ ಏನ್ ಬರೀತೀಯ, ಟಿ ಪವರ್ ಆಫ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1. ಟಿ ಜಾಗದಾಗ ಇದಿಷ್ಟಿದೆ 1 minus x to the power 50 ಇದೆ, ಎನ್ ಪ್ಲಸ್ 1 100 plus 1. perfect. after this first function integration of second function minus integration of first differentiation of first function is 1 differentiation of first function is 1 into integration of this. either integrate ಮಾಡಿದ್ರೆ ಆನ್ಸರ್ ಬಂದಿದೆ, ಎಷ್ಟು ಬಂದಿದೆ, that is 1 minus x to the power of 50 whole to the power of 101 divided by ಇದು ಮಲ್ಟಿಪ್ಲೈ ಮಾಡ್ಕೊಂಬೋಣ 101 into 50 with negative sign with respect to x. ಸೇಮ್ ಇದೆ, ಇಲ್ಲಿ ಏನಿದೆಯೋ ಅದೇ ರಿಪೀಟ್ ಆಗುತ್ತೆ ಬ್ರಾಕೆಟ್. ಸೊ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ 0 to 1 ಕೊಟ್ಟಿದ್ದಾರೆ ನೋಡಪ್ಪ. I2 is equal to I1 ಮೈನಸ್ ಇದೆ, ಅಲ್ಲಿ ಹೊರಗಡೆ ಮೈನಸ್ ಇದೆ, ಫ್ಲೋರ್ ಬ್ರಾಕೆಟ್ ಹಾಕಿದ್ದೀರಾ, ವಿತ್ ರೆಸ್ಪೆಕ್ಟ್ ಎಕ್ಸ್ ಕಾಣಿಸುತ್ತಲ್ವಾ, ಇದು ವಿತ್ ರೆಸ್ಪೆಕ್ಟ್ ಎಕ್ಸ್ ಕಾಣಿಸುತ್ತೆ, ಫ್ಲೋರ್ ಬ್ರಾಕೆಟ್ ಇಲ್ಲಿ ಮುಗೀತು ಅಂತ ಅನ್ಕ. ಓಕೆ, ಸೊ ನಾವು ಇಲ್ಲಿ ಬರ್ದಿದ್ದು ಕಾಣಿಸಲ್ಲ ವಿದ್ಯಾರ್ಥಿಗಳು, ಅದಕ್ಕೋಸ್ಕರ ಮೈನಸ್. ಈಗ ಫ್ರಮ್ 0 to 1 ಅಪ್ಲೈ ಮಾಡಿದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್ 1, ಇಲ್ಲಿ ಚೆಕ್ ಮಾಡು 1 minus 1 ಏನಾಗ್ಬಿಡುತ್ತೆ, ಅಪ್ಪರ್ ಲಿಮಿಟ್ ಬರೀತೀಯಾ, ಇದು 1 ಗಣಪ, ಹೌದು ಸರ್, 1 minus 1 ಫುಲ್ 0 ಆಯ್ತು. ನೆಕ್ಸ್ಟ್ ಮೈನಸ್ ಲೋವರ್ ಲಿಮಿಟ್ 0 into anything is 0, so minus of this becomes 0. next ಇಲ್ಲಿ ಬಹಳ ಕೇರ್ಫುಲ್ ಆಗಿ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಒಂದು ಮೈನಸ್ ಎಡವಟ್ಟಾದ್ರೆ ಹೋಯ್ತು ಲೆಕ್ಕ. ಈಗ ಉಳಿಯೋದೇನು 1 divided by 50 ಇಂಟಗ್ರಲ್ ಆಫ್ ದಿಸ್ ಟರ್ಮ್. ಅವರು ನೋಡು ನೀಟಾಗಿ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ, ದಿಸ್ ಇಂಟಗ್ರಲ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್ I2 ಇಟ್ ಇಸ್. ಈ I2 ನ ಈ ಕಡೆ ತಗೊಂಬ, ಲೆಫ್ಟ್ ಸೈಡ್ ತಗೊಂಬ, I2 plus I2 divided by 50 is equal to ಎಷ್ಟಾಯ್ತು, I1 ಆಯ್ತಾ. LCM ತಗೊಳ್ತೀಯ, ಮೇಲ್ಗಡೆ ಎಷ್ಟಾಯ್ತು 51 ಆಯ್ತು. I2 is therefore I2 is equal to I2 into 51 divided by 50 is equal to I1. ಕಂಪೇರ್ ಮಾಡ, ಏನ್ ಕಂಪೇರ್ ಮಾಡೋಕ, ಅವ್ರು ಕೊಟ್ಟಿದ್ದಾರೆ ನೋಡ, ಸೊ ದೇ ಹ್ಯಾವ್ ಗಿವನ್ ದಟ್ I2 is equal to, ಇದೆಲ್ಲ ಬರ್ಕೊಂಡಿದ್ದೀರಾ, I2 is equal to alpha into I1 ಬರ್ಕೊಂಡ್ರೆ ಅಲ್ಫಾ, ಇದಿಷ್ಟು ಆ ಕಡೆ ತಗೊಂಬ, ಇದಿಷ್ಟು ಆ ಕಡೆ ತಗೊಂಬದು ಏನಾಯ್ತು, ಏನಾಗಲಿಲ್ಲ, 50 by 51 into I1 ಬಂತು. then what is the value of alpha now? Alpha becomes what, 51 by 51. right option 3. 85 ಆಯ್ತು ವಿದ್ಯಾರ್ಥಿಗಳೇ. ನೋಡೋಣ, ಚೆಕ್ ಮಾಡ್ತಾ ಹೋಗೋಣ. 86 ಸ್ವಲ್ಪ 86 87 ಇಂಪಾರ್ಟೆಂಟ್ ಇದಾವೆ, ಮುಗಿಸೋದು ಬೇಡಲ್ಲ, ಮುಗಿಸೋಣ. 86 ಅಲ್ಲಿ 2 by I is equal to ಬರ್ಕೊಂಡ್ ನನ್ನ ಜೊತೆ ಬರ್ಕೊಂತ ಹೋಗ್ಬಿಡಿ, ಈಸಿ ಆಗುತ್ತೆ. 86 ಅಲ್ಲಿ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಅಪ್ಪ, ನಾನು ಹೇಳೋದು ಕಾನ್ಸೆಪ್ಟ್ಸ್ ಚೆನ್ನಾಗಿ ಬರಿಬೇಕು, ಎಲ್ಲಾ ವೆರೈಟೀಸ್ ಮಿಕ್ಸ್ ಮಾಡ್ಕೊಳ್ಳೋದು, ಒಂದೇ ಟೈಪಲ್ಲಿ ಇಲ್ಲ, ಒಂದೇ ಟೈಪಲ್ಲಿ ಸಾಲ್ವ್ ಮಾಡಿದೀವಿ, ಕೆಲವೊಂದು ಹೋಮ್ವರ್ಕ್ ಕೊಟ್ಟಿದ್ದೀವಿ ಮಾಡ್ಕೊಂತೀರಾ ಅಂತ. ನೋಡಪ್ಪ ಅಲ್ಲಿ -π/4 to +π/4. now there is using the property, ನೋಡ using the property of integral, definite property of definite integral ಏನ್ ಹೇಳುತ್ತೆ,
a to b f of x with respect to x ಇದ್ರೆ change x to a plus b minus x, that is f of a plus b minus x with respect to x ಅಂತ ಹೇಳಿ ಅಪ್ಲೈ ಮಾಡಿದ್ರೆ ನಿನಗೆ ಆನ್ಸರ್ ಜಲ್ದಿ ಸಿಗಲ್ಲ, ಸಿಂಪ್ಲಿಫೈ ಆಗುತ್ತೆ. ಮಾಡ್ತಾ ಹೋಗೋಣ. ಎಸ್ ಸರ್, I is equal to 2/5 ಇದು ಹಂಗೆ ಇರಲಿ, -π/4 to +π/4 ಬರ್ಕತ್ ಹೋಗ್ಬೇಕು. dx ಡಿವೈಡೆಡ್ ಬೈ ನೋಡಪ್ಪ a plus b -π/4 plus π/4 minus x, π/4 ಕ್ಯಾನ್ಸಲ್ ಆಯ್ತು, ಉಳಿತು ಎಷ್ಟು ಮೈನಸ್ ಎಕ್ಸ್ ಉಳಿತು. ಸೈನ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ನೋಡಿ ಈ ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ, ಸೊ ಮೈನಸ್ ಸೈನ್ ಎಕ್ಸ್ ಆಯಿತು. ಇಂಟು ಬ್ರಾಕೆಟ್ 1 minus cos of 2 into minus x minus 2x. Cos of minus x is plus cos x, plus into minus cos 2x. ಈಗ e power minus x ಇದೆಯಲ್ಲ ಅದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಾವು ಯು ಗೆಟ್ ಲೈಕ್ ದಿಸ್. ಡಿನಾಮಿನೇಟರ್ ಮೇಲೆ ಹೋಗುತ್ತೆ, e power ಅಂದ್ರೆ 1 e power minus x ಅನ್ನ 1/e power x ಬರ್ಕೊಂಡಂಗೆ ಗೊತ್ತು ಸರ್, ಮೇಲ್ ಕಳಿಸೋಣ. ಡಿವೈಡೆಡ್ ಬೈ ಎಲ್ಸಿಎಂ ತೊಗೊಂಡಿರ್ತೀಯ, e power sin x plus 1 ಮ್ಯಾಥಮೆಟಿಕ್ಸ್, ಹೌದು ಸರ್ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ದೀರಾ, ಇಂಟು 1 minus cos 2x ವಿತ್ ರೆಸ್ಪೆಕ್ಟ್ ಟು x. ನೋಡಪ್ಪ ಚೇಂಜಿಂಗ್ x to a plus b minus x ಬರುವಾಗ ಇದು ಬಂತಲ್ಲ, ಇದು i ಇರುತ್ತೆ, ಇದಕ್ಕೆ ಇಕ್ವೇಶನ್ 2 ಅನ್ನೋಣ. ಆಗಲೇ ಫಸ್ಟ್ ಇಕ್ವೇಶನ್ ಕೊಟ್ಟಿರ್ತಾರಲ್ಲ ಅದನ್ನು 1 ಅನ್ನೋಣ. ಎರಡನ್ನೂ ಆ್ಯಡ್ ಮಾಡಿದಾಗ ನ್ಯೂಮರೇಟರ್ ಏನು ಬರುತ್ತೆ, 1 ಪ್ಲಸ್ ಇಲ್ಲಿ ಎಷ್ಟಿದೆ 1 ಇದೆ. ಎರಡು ಆ್ಯಡ್ ಮಾಡಿದಾಗ ಡಿನಾಮಿನೇಟರ್ ಕಾಮನ್ ಬರುತ್ತೆ, ಇದಿಷ್ಟು ಕಾಮನ್ ಬರುತ್ತೆ. ನ್ಯೂಮರೇಟರ್ ಆ್ಯಡ್ ಆಗುತ್ತೆ, 1 ಪ್ಲಸ್ e power sin x ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಅದು ಮತ್ತೆ ಡಿನಾಮಿನೇಟರ್ ಇದು ಈ ಟರ್ಮ್ ಕ್ಯಾನ್ಸಲ್ ಆಯಿತು, ಉಳಿದ ಟರ್ಮ್ ನಾ ಹೇಳಿದ್ದನ್ನ ಲಕ್ಷ್ಯ ಕೊಟ್ಟು ಕೇಳಿದ್ದೀರಾ ಅಂತ ಅಂದ್ಕೊಂಡು 2i is equal to 2/π integral -π/4 to +π/4 dx ಡಿವೈಡ್ ಈ ಟರ್ಮ್ ಹೋಗಿರುತ್ತೆ, 1 minus cos 2x ಉಳಿತು. ಓಕೆ, ನೆಕ್ಸ್ಟ್ ಅಲ್ಲ ಇದು ಪ್ರಾಪರ್ಟಿ ಅಪ್ಲೈ ಮಾಡೋಣ. ಏನು ಪ್ರಾಪರ್ಟಿ ಅಪ್ಲೈ ಮಾಡ್ತೀಯಾ, -a to a f of x with respect to x is equal to 2 into integral of 0 to a f of x with respect to x ಫಾರ್ ಎಂಥ ಫಂಕ್ಷನ್ಗೆ, f is even ಫಂಕ್ಷನ್ ಅಂದ್ರೆ f of minus x is equal to ಏನು ಬರುತ್ತೆ, ಪ್ಲಸ್ ಆಫ್ f of x ಬರುತ್ತೆ. ವಿ ನೋ ದಟ್ ಈವನ್ ಫಂಕ್ಷನ್. ಈ ನೋಡಿ ಕಾಸ್ of minus x is ಪ್ಲಸ್ ಕಾಸ್ ಎಕ್ಸ್ ಇರುತ್ತೆ. therefore what kind of function it is, ಈವನ್ ಫಂಕ್ಷನ್ ಇದ್ರೆ -π/4 to +π/4 ಇದ್ದದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲಿ 1 to ಕ್ಯಾನ್ಸಲ್ ಆಯ್ತು, 1/π 2 into 0 to π/4 dx divided by 1 minus cos 2x. ಹಾಗೆ ಮತ್ತೆ ಇರ್ತಾವ ಮತ್ತೆ ಎಂಜಾಯ್ ಪ್ರಾಕ್ಟೀಸ್. ಒಂದು ಸ್ವಲ್ಪ ನೀವು ಗ್ರಿಪ್ ಹಿಡ್ಕೊಂಡ್ರೆ, ಹೂ ಈಸ್ ಇಂಟ್ರೆಸ್ಟ್ ಇನ್ ಅಟೆಂಡಿಂಗ್ JEE ಪ್ರಾಬ್ಲಮ್ಸ್, he must have some interest in his mind after getting these knowledges. ನೀಟ್ ಅಟೆಂಡ್ ಮಾಡ್ರೆ ದಯಮಾಡಿ ಇಂಥವೆಲ್ಲ ಓದ್ಕೊಳಕ್ ಹೋಗ್ಬೇಡ್ರಿ, ಬೇರೆ ಟ್ರ್ಯಾಕಲ್ಲಿ ಮಾಡ್ಕೊಂತ ಹೋಗಿ. JEE ಅಟೆಂಡ್ ಮಾಡ್ಬೇಕಾದ್ರೆ ನಾಲೆಜ್ ಬೇಕೇ ಬೇಕು, ಆಯ್ತಾ. ಈಗ ಮಲ್ಟಿಪಲ್ ಸಬ್ ಮಲ್ಟಿಪಲ್ ಫಾರ್ಮುಲಾ ಹೇಳ್ಕೊಡ್ತಾ ಇದ್ದೀನಿ ಅಂತ ಮಾಡ್ಕೊಳಪ್ಪ. ಸೊ 2/π 1 minus cos 2x ಇತ್ತಂದ್ರೆ 2 sin square x ಬರೀತೀಯ, sin square x ಅವಾಗ 1/sin square x ಏನಾಗುತ್ತೆ, ಕರೆಕ್ಟ್ ಇದೆಯಾ, 1 minus cos 2x 2 sin square x ಕರೆಕ್ಟ್ ಇದೆ. ನಾವು ಚೆಕ್ ಮಾಡಿ ಬರುತ್ತೇನೆ, ಚೆಕ್ ಮಾಡಿ. 2 ಕ್ಯಾನ್ಸಲ್ ಆಯಿತು, 1/π ಇಂಟಗ್ರೇಷನ್ ಆಫ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಆಯಿತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಂಟಗ್ರೇಷನ್ ಇಸ್ ಕಾಟ್ ಎಕ್ಸ್ ಆಗುತ್ತೆ. ಸೊ 1/π 2 ಕ್ಯಾನ್ಸಲ್ ಮಾಡಿದ್ಮೇಲೆ 1/π ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್ ಇಸ್ ಮೈನಸ್ ಕಾಟ್ ಎಕ್ಸ್ ಆಯಿತು. ಫ್ರಮ್ ಎಲ್ಲಿಂದ ಕೇಳಿದ್ದಾರೆ, 0 to π/4 ಇದೆ. 0 to π/4 ಆದರೆ
ಓಕೆ ಇರಲಿ. cot 0 1 by pi cosecant square x. ಅಲ್ಲಿ ಸಬ್ಸ್ಟಿಟ್ಯೂಷನ್ ಏನಾರ ಮಾಡಿದ್ವಾ? ಇಲ್ಲ, ಸಬ್ಸ್ಟಿಟ್ಯೂಷನ್ ಮಾಡಿಲ್ಲ. 0 to pi by 4 minus 1 by pi. Next cot upper limit, cot pi by 4, cot 45 means 1 minus cos 0 is cot 0 is cos 0, that is 1 by 0, infinity ಆಗುತ್ತೆ. 1 by infinity is infinity. ಒಂದು ಸೆಕೆಂಡ್, ಯಾಕಂದ್ರೆ ಇಲ್ಲಿ ಇನ್ಫಿನಿಟಿ ಬಂದ್ಬಿಟ್ರೆ ನಮಗೆ ಮ್ಯಾಚ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ಬೋದು ಅಂದರೆ cos 2x is cos square x minus sin square x. Cos square x is 1 minus sin square x minus sin square x. So that is 1 minus 2 sin square x ಬರ್ಕೊಂಡ್ರೆ ಚೆಕ್ ಮಾಡಿ ಸಿಗುತ್ತಾ ನೋಡೋಣ. 1 minus cos 2x ಅಲ್ವಾ ಅದು? ಸಾರಿ ಡಿಯರ್ ಸ್ಟೂಡೆಂಟ್ಸ್, this is what mistake has done. Sorry, 2 ನೋಡಿ, 1 minus ಅಲ್ಲ ಅದು 2 minus. Okay, we will get the answer, don't worry. ಅದೇನೋ ಮಿಸ್ಟೇಕ್ ಆಗಿದ್ದು ಬರಲೇ ಇಲ್ಲ, ಅದು 1 minus ಇನ್ಬಿಟ್ಟು ಮ್ಯಾಚ್ ಆಗೋದಿಲ್ಲ. ಬರುತ್ತೆ ವಿದ್ಯಾರ್ಥಿಗಳು, ಬರ್ಕೊಂತ ಹೋಗೋಣ. 2 minus ಆಫ್ cos 2x ಇದನ್ನ ಮಲ್ಟಿಪ್ಲೈ ವಿತ್ ಮೈನಸ್ ಏನು ಮಾಡಿದ್ರೆ 2 minus 1 ಪ್ಲಸ್ 2 sin square x ಆಗುತ್ತೆ. ಬರುತ್ತೆ, ಸ್ವಲ್ಪ ಮತ್ತೆ ಲೆಂಗ್ದಿ ಆಯಿತು, ಆಗಲಿ ಏನು ಮಾಡೋಣ. dx divided 2 minus 1 is 1 plus 2 sin square x. ಈ ಥರ ಕಲಿಸಿದ್ದೀವಿ ಸ್ಟಾರ್ಟಿಂಗ್. ಇದರಲ್ಲಿ ಈ ಥರ ಪ್ಲಸ್ ಬಂದ ತಕ್ಷಣ ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ ಎಷ್ಟು ಅಂತ ಬರಿತಾ ಇರ್ತೀವಿ, ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರಿತಾ ಇರ್ತೀವಿ. ಡಿವೈಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಬರೀರಿ, ನಿಮ್ಮ ಆನ್ಸರ್ ಸಿಗುತ್ತೆ. ಬರ್ಕಂತ ಇದ್ದೀರಾ ಅಂತ ಅನ್ಕೊಂಡು ಡಿಯರ್ ಸ್ಟೂಡೆಂಟ್ಸ್, somewhat we feel, you feel like there dx by cos square x ಅಂದ್ರೆ secant square x with respect x 0 to pi by 4 ತಗಲ ಬರ್ಕಂತ ಕೊಡೋದು ಬೇಡ. divided by 1 by cos square x is secant square x plus 2 sin 2 ಅಷ್ಟು ಹೊಡೆಯುತ್ತೆ. sin square by cos square is tan square ಆಗುತ್ತೆ. ಕರೆಕ್ಟ್? ಎಸ್, ವಿ ಆರ್ ಗೆಟಿಂಗ್ ದಿ ಆನ್ಸರ್. ಈ ಥರ ಬಂದ್ಬಿಟ್ರೆ ಸ್ವಲ್ಪ ಖುಷಿ ಆಗಬೇಕು. ಏನು ಖುಷಿ ಆಗ್ಬೇಕಾದ್ರೆ ಡಿವೈಡ್ ನ್ಯೂಮರೇಟರ್ ಡಿನಾಮಿನೇಟರ್ ಬೈ cos square x will get the answer. So now again secant square x is what? 1 plus tan square. Secant square is 1 plus tan square. Therefore 1 plus 3 tan square ಓಡಿಸಬೇಕು. 1 plus 3 tan square ಅಂದ್ರೆ ರೂಟ್ 3 tan square. ಈಗ tan x ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಿದೆ? secant square x ಇದೆ. ಏನು ಬೇಕು ಮತ್ತೆ ಎಕ್ಸ್ಟ್ರಾ? ರೂಟ್ 3 ಬೇಕು. ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ರೂಟ್ 3 ಇಂಟು 2 by pi ಇದೆ. ಸೊ simplify. Finish, you will get the answer. So now that is equal to 2 divided by root 3 pi. Again you will get 1 by a. 1 by a is 1 into tan inverse of root 3 tan x divided by 1 from 0 to pi by 4. ಅಪ್ಲೈ ಮಾಡಿದರೆ ಸಿಗುತ್ತೆ ನೋಡಪ್ಪ. ಸಿಗುತ್ತೆ ಸರ್, ಯಾಕೆ ಸಿಗಲ್ಲ? pi by 4 tan 45 tan root 3 ಬರಬೇಕಂದ್ರೆ 30 ಡಿಗ್ರಿ. ರೂಟ್ 3 ಸಾರಿ 60 ಡಿಗ್ರಿ ಅಪ್ಪ. 60 ಡಿಗ್ರಿ ಅಂದ್ರೆ ಎಷ್ಟಾಗುತ್ತೆ? pi by 3 ಆಯಿತು. tan 60 ಈಸ್ ರೂಟ್ 3 ಪಕ್ಕ. ನೆಕ್ಸ್ಟ್ ಮೈನಸ್ tan 0 is 0. ಸೊ tan inverse of 0 is 0. ಇಲ್ಲಿ ಮುಗಿಯುತ್ತೆ. pi ಕ್ಯಾನ್ಸಲ್. 2 divided by 3 root 3 is the answer. ಆನ್ಸರ್ ಸಾರಿ 27 I ಸ್ಕ್ವೇರ್ ಕೇಳ್ತಾ ಇದ್ದಾರೆ. ಓಹ್ ಇರ್ಲಿ ಏನು ಮಾಡೋದು, ಅವನು ಲೆಕ್ಕ ಸೆಟ್ ಮಾಡಿರೋನಿಗೆ ದೀಡ್ ನಮಸ್ಕಾರ ಆಗ್ಬೇಕು. ಇದಕ್ಕೆ ನಮಸ್ಕಾರ ಆಗ್ಬೇಕು. ಬರ್ರಿ ಈಗ ಇದಕ್ಕೆ ಶಾರ್ಟ್ ಕಟ್ ಅಂತ ಏನಿಲ್ಲಪ್ಪ. 2-3 ಸ್ಟೆಪ್ನಾಗ ಯಾರು ಬರೀ ಹೆಂಗೆ ಬರೀತಿ ಹೇಳಿದನ ಎಲ್ಲ ಮೆಥಡ್ ಅಪ್ಲೈ ಮಾಡ್ಕೊಂಡು ಬರೀಬೇಕು. ಅದು ಹೌ ಫಾಸ್ಟ್ ಯು ಆರ್ ಇನ್ ಸಿಂಪ್ಲಿಫಿಕೇಶನ್ ಅಂತೇಳಿ ಅಷ್ಟೇ. 27 ಇಂಟು I ಸ್ಕ್ವೇರ್ ಅಂದರೆ 4 ಡಿವೈಡೆಡ್ ಬೈ ಈ ಸ್ಕ್ವೇರ್ ಮಾಡು. 3 3 9 9 27. ಸೊ 27 ಕ್ಯಾನ್ಸಲ್. ಯುವರ್ ರೈಟ್ ಆನ್ಸರ್ ಈಸ್ 4. 86ಗೆ ಆಪ್ಷನ್ 1. 87, 88, 89, 90 ಥರ ಸ್ವಲ್ಪ ಉಸಿರಾಡ್ಬೋದು.
87 ಕೂಡ ಸ್ವಲ್ಪ ಮಜಾ ಇದೆ, ನೋಡ್ತಾ ಹೋಗೋಣ. ಪ್ರಾಬ್ಲಮ್ ನಂಬರ್ 87 ನಲ್ಲಿ ಅವ್ರು ಕೊಟ್ಟಿದ್ದಾರೆ. ಫಸ್ಟ್ ಎಲ್ಲರೂ ಏನು ಮಾಡಿ, ಮಲ್ಟಿಪ್ಲೈ ಮಾಡ್ಕೊಂಬಿಡಿ ವಿದ್ಯಾರ್ಥಿಗಳೇ. ಮಲ್ಟಿಪ್ಲೈ ಮಾಡೋಣ. ಲಿಮಿಟ್ ಹಂಗೆ ಇರಲಿ, 5/6 to 5/3 ಇರಲಿ. tan ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಇದೆ. tan ಕ್ಯೂಬ್ ಎಕ್ಸ್ ಇಂಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರ್ಕೊಳ್ತೇನೆ. ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಸೈನ್ ಟು ದಿ ಪವರ್ ಆಫ್ 4 ಬರ್ಕೊಳ್ತೇನೆ. 3x ಆಯ್ತಾ, ಇಂಟು 2 ಇದೆ. ಇಂಟು 2 ಒಂದು ಕಡೆ ಬರ್ತದೆ ಆಯ್ತಾ, ಪ್ಲಸ್ ಪ್ಲಸ್ ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ತೇನೆ. tan ಕ್ಯೂಬ್ ಇಂಟು tan ಟು ದಿ ಪವರ್ ಆಫ್ 4x ಬರ್ಕ, ಯಾಕಂತ ಹೇಳ್ತೇನೆ, ಮಲ್ಟಿಪ್ಲೈ ಮಾಡ್ಕ. tan ಕ್ಯೂಬ್ ಇಂಟು tan x. ನೆಕ್ಸ್ಟ್ ಅಲ್ಲಿ ಸೈನ್ 6x ಇದೆ ನೋಡು. ಸೈನ್ 6x ಅನ್ನ 2 ಇಂಟು 3x ಬರ್ಕ. 2 sin 3x ಇಂಟು ಕಾಸ್ 3x ಸಬ್ ಮಲ್ಟಿಪಲ್ ಫಾರ್ಮುಲಾ ಹಾಕೋಣ. ಹಾಕಿದ್ಮೇಲೆ tan ಟು ದಿ ಪವರ್ ಆಫ್ 3 ಸೈನ್ ಸ್ಕ್ವೇರ್ ಇಂಟು ದಿಸ್, ಅವಾಗ ಏನಾಯ್ತು, ಸೈನ್ ಕ್ಯೂಬ್ ಆಯ್ತು. 3x ಸೈನ್ ಕ್ಯೂಬ್ 3x ಇಂಟು ಕಾಸ್ 3x. ಅಲ್ಲಿ ಇಂಟು 3 ಒಂದು ಉಳ್ಕಂತ ನೋಡಿ, ಬ್ರಾಕೆಟ್ ಒಳಗಡೆ 3 ಉಳ್ಕಂತು, ಔಟ್ ಸೈಡ್ 2 ಬರ್ಕಂತೇವೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. tan ಕ್ಯೂಬ್ ಬರ್ಕೊಂಡಿದೆ. tan ಕ್ಯೂಬ್ ಇಂಟು tan ಟು ದಿ ಪವರ್ 4 ಆಯ್ತು. ಸೈನ್ 6x ನ ಸ್ಪ್ಲಿಟ್ ಮಾಡ್ಕೊಂಡು ಸೈನ್ 3x ಇಂಟು ಸೈನ್ ಸ್ಕ್ವೇರ್ ಸೈನ್ ಕ್ಯೂಬ್ ಆಯ್ತು ಇಂಟು ಕಾಸ್. ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಇದನ್ನ ನಾವು ಫಸ್ಟ್ ಫಂಕ್ಷನ್ ಅಂತ ತಗೊಂಡು tan ಟು ದಿ ಪವರ್ ಆಫ್ 4x ಫಸ್ಟ್ ಫಂಕ್ಷನ್ ಇಂಟು ಇಲ್ಲಿ ಸೈನ್ ಟು ದಿ ಪವರ್ ಆಫ್ 4 ಇದೆಯಲ್ಲ, ಸೈನ್ ಟು ದಿ ಪವರ್ ಆಫ್ 4 ಅನ್ನ 3x, ಇದನ್ನ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಅಂತ ಅನ್ಕೊಂಡು ಜಸ್ಟ್ ಡಿಫರೆನ್ಶಿಯೇಟ್ ಮಾಡು. ಪ್ರಾಡಕ್ಟ್ ರೂಲ್ ಆಫ್ ಡಿಫರೆನ್ಸಿಯೇಷನ್, ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, tan ಟು ದಿ ಪವರ್ ಆಫ್ 4x ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೈನ್ ಟು ದಿ ಪವರ್ ಆಫ್ 4. ಸೈನ್ ಟು ದಿ 4 ಇಲ್ಲ, ಮತ್ತೆ ಇಲ್ಲಿ 4 ಬೇಕಲ್ಲ ಸರ್, ಏನ್ ಮಾಡ, ಮಲ್ಟಿಪ್ಲೈ ಬೈ 2 ಮಾಡು. ಮಲ್ಟಿಪ್ಲೈ ಬೈ 2 ಡಿವೈಡೆಡ್ ಬೈ 2 ಮಾಡ್ಕ. 2 2 4 ಆಯ್ತು. ಪಕ್ಕ ಪರ್ಫೆಕ್ಟ್ ಗೊತ್ತಾಗ್ತದೆ. ಸೈನ್ ಟು ದಿ ಪವರ್ ಆಫ್ 4 3x ಗೆ 4 2 2 4 ಸೈನ್ ಕ್ಯೂಬ್ ಎಕ್ಸ್ ಇಂಟು ಕಾಸ್ 3x ಇಂಟು 3. ಸೊ ಕರೆಕ್ಟ್ ಇದೆ. ಆಗ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್. ಈಗ ಪ್ರಾಡಕ್ಟ್ ರೂಲ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆಸ್ ಇಟ್ ಈಸ್, ಸೈನ್ ಟು ದಿ ಪವರ್ ಆಫ್ 4x ಆಸ್ ಇಟ್ ಈಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಏನ್ ಬೇಕು, 4 tan ಕ್ಯೂಬ್ ಎಕ್ಸ್. 4 tan ಕ್ಯೂಬ್ ಎಕ್ಸ್ಗೆ tan ಕ್ಯೂಬ್ ಇದೆ, 4 ಇಲ್ಲ, 2 2 4, ಇಲ್ಲಿ ಎಕ್ಸ್ಟ್ರಾ ಬರ್ಕೊಂಡೆ ಮಲ್ಟಿಪ್ಲೈ ಬೈ 1/2 ಮಾಡ್ಕ. ಸೊ ಏನಾಯ್ತು ಈಗಲ್ಲಿ, tan ಟು ದಿ ಪವರ್ ಆಫ್ 4x ಡಿಫರೆನ್ಶಿಯೇಟ್ ಮಾಡಿದ್ರೆ 4 tan ಕ್ಯೂಬ್ ಎಕ್ಸ್ ಇಂಟು ಡಿಫರೆನ್ಸಿಯೇಷನ್ ಆಫ್ tan x ಇಸ್ ವಾಟ್, ಸೆಕೆಂಡ್ ಸ್ಕ್ವೇರ್ ಎಕ್ಸ್. ಸೊ ದೇರ್ ಫಾರ್ ಈಗ ಇದರ ಆನ್ಸರ್ ಏನಪ್ಪಾ ಅಂದ್ರೆ, ಸರ್ ಎಕ್ಸ್ಟ್ರಾ ಇದು ನೋಡಿ 1/2 ಇರೋದ್ರಿಂದ 1/2 ಇದರ ಇಂಟಗ್ರೇಷನ್ ಇದೆಯಲ್ಲ, ಇಂಟಗ್ರೇಷನ್ ಕೊಟ್ಟಿದಾರಲ್ಲ, ಇಟ್ ಈಸ್ ನಥಿಂಗ್ ಬಟ್ ವಾಟ್ ದೇ ಹ್ಯಾವ್ ಗಿವನ್ ಈಸ್, ಅವ್ರು ಕೊಟ್ಟಿರೋದನ್ನ ಅರೇಂಜ್ ಮಾಡಿ 1/2 ಇಂಟಗ್ರೇಷನ್ ಅಂತ ಬರ್ಕೊಂಡು, ಸಾರಿ ಅವ್ರು ಕೊಟ್ಟಿರೋದು ಕಣಪ್ಪ, ಇಂಟಗ್ರೇಷನ್ ಆಫ್ ಕೊಟ್ಟಿದ್ದನ್ನ. ಈಗ ನಮ್ಮ ಆನ್ಸರ್ ಏನಾಗ್ಬಿಡುತ್ತೆ, ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಸಿಗುತ್ತೆ ಸರ್. ಇಫ್ ಐ ಡಿಫರೆನ್ಶಿಯೇಟ್ ದಿಸ್ ಐ ವಿಲ್ ಗೆಟ್ ದಿಸ್ ಆನ್ಸರ್ ಅಂದ್ರೆ ಡಿಫರೆನ್ಶಿಯೇಷನ್ ಇಂಟಗ್ರೇಷನ್ ಕ್ಯಾನ್ಸಲ್ ಆಗುತ್ತೆ. ವಿದ್ಯಾರ್ಥಿಗಳೇ ಉಳಿತು ಎಷ್ಟು, ಹಾಫ್ ಇಂಟು tan ಟು ದಿ ಪವರ್ ಆಫ್ 4x ಇಂಟು ಸೈನ್ ಟು ದಿ ಪವರ್ ಆಫ್ 4 3x. ಈಗ ನಿಮ್ ಲಿಮಿಟ್ ಹಾಕೊಂಡ್ಬಿಡಪ್ಪ, ಎಷ್ಟು ಸರ್ ಅದು, 5/6 ಟು 5/3. ಸ್ಟಾರ್ಟ್ ಮಾಡಿಪ್ಪ, ಸಿಗುತ್ತೆ ನೋಡೋದು, ಆನ್ಸರ್ ಸಿಗುತ್ತೆ. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸ್ವಲ್ಪ ಟೈಮ್ ಆಗಿರುತ್ತಪ್ಪ, ಒಂದು 1.5 hour ಆಗುತ್ತೆ. ಯು ಶುಡ್ ಹ್ಯಾವ್ ಪೇಷನ್ಸ್. ಹಾಫ್ ಇಂಟು ಸ್ಟಾರ್ಟ್ 5/3 ಏನಪ್ಪ, 60 ಡಿಗ್ರಿ. tan 60 is √3 ಹೋಲ್ ಸ್ಕ್ವೇರ್ √3 4 ಆಯ್ತು, ಪ್ಲಸ್ ಅಲ್ಲಿ ಇಂಟು 5/3
ಅಲ್ಲ ಬರೆಯೋದು ಬೇಕಾಗಿದ್ದಿಲ್ಲ, ಪೈ ಬೈ 3, 3 ಇಂಟು ಪೈ ಬೈ 3 ಸೈನ್ ಪೈ, ಸೈನ್ 180 0 ಮುಗೀತು. ಇದೇದು ಅಪ್ಪರ್ ಲಿಮಿಟ್ ಆಯಿತು, 0 ಆಗ್ಬಿಡ್ತು. ಮೈನಸ್ ಲೋಯರ್ ಲಿಮಿಟ್ ಪೈ ಬೈ 6 ಅಂದರೆ 30 ಡಿಗ್ರಿ, ಟ್ಯಾನ್ 30 ಅಂದರೆ 1/√3, 1/√3 ಸ್ಕ್ವಯರ್ ಹೋಲ್ ಸ್ಕ್ವೇರ್, 1/√3 ಸ್ಕ್ವೇರ್ ಸ್ಕ್ವೇರ್. ನೆಕ್ಸ್ಟ್ ಇದು ಪೈ ಬೈ 6 ಅಂದರೆ ಪೈ ಬೈ 2 ಆಯಿತು. ಸೈನ್ ಪೈ ಬೈ 2 ಮೀನ್ಸ್ ಸೈನ್ 90, ಸೈನ್ 90 is 1, 1 to the power of 4 is 1. ಸೊ ಈಗ ನಮ್ಗೆ ಉಳಿಯೋದೇನೆಂದರೆ ಹಾಫ್ ಇಂಟು, ಕಾಣಿಸುತ್ತಾ, ಹಾಫ್ ಇಂಟು ಉಳಿಯೋದು ಇಲ್ಲಿ ಬರಿತೀನಿ, ಹಾಫ್ ಇಂಟು ಇದು 0 ಆಗಿದೆ, ಮೈನಸ್ ಆಫ್ 3 ಸ್ಕ್ವೇರ್, √3 ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, 9 ಉಳಿತು, -1/9. ಸೊ -1/18 ಈಸ್ ದಿ ಆನ್ಸರ್. -1/18 ಒಳ್ಳೆ ಸ್ಟ್ಯಾಂಡರ್ಡ್ ಟೆಕ್ನಿಕ್ ಇದೆಪ್ಪ, ಹೇಳ್ಕೊಟ್ಟಿದ್ದೀನಿ. ಇಟ್ ಓನ್ಲಿ ಕಮ್ಸ್ ಬೈ ಪ್ರಾಕ್ಟೀಸ್. ಅರೇಂಜ್ಮೆಂಟ್ ಹೆಂಗೆ ಅರೇಂಜ್ಮೆಂಟ್ ಮಾಡ್ಕೊಂತೀಯ ಅನ್ನೋದಕ್ಕೆ. ಓಕೆ, 87 ನೋಡಿ, ಪ್ರಾಡಕ್ಟ್ ರೂಲ್ ಆಫ್ ಡಿಫರೆನ್ಸಿಯೇಷನ್ ಹಿಂಗೆ ಆಟ ಆಡಿಸಿ ಕೊಟ್ಟಿದ್ದಾನೆ. ಫಸ್ಟ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಕಲಿತೀವಿ. ಅದರ ಅಪ್ಲಿಕೇಶನ್ ಇನ್ನೊಂದು, ಇಫ್ ಅ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಇಂಟಗ್ರೇಷನ್ ಇಸ್ ಇನ್ವರ್ಸ್ ಪ್ರೊಸೆಸ್ ಆಫ್ ಡಿಫರೆನ್ಸಿಯೇಷನ್, ಇಟ್ ಈಸ್ ಕ್ಯಾನ್ಸಲಿಂಗ್. 88ಕ್ಕೆ ಆಗಲೇ ಇಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಅದನ್ನ ಟ್ರೈ ಮಾಡ್ತೀರಾ ಅಂತ ಹೇಳಿ. ಯಾವುದು 86 ಮಾಡಿದ್ವಿ ನೋಡು, 86 ಲೆಕ್ಕ ಮಾಡಿದ್ವಲ್ಲ ಅದೇ ಟೈಪು 88ರಲ್ಲಿ ಈಗ ಈಸಿ ಕೊಟ್ಟಿರ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಷ್ಟೇ. ಅಗೇನ್ ಯೂಸಿಂಗ್ ದಟ್ ಪ್ರಾಪರ್ಟಿ, ಚೇಂಜ್ ಎಕ್ಸ್ ಟು ಎ ಪ್ಲಸ್ ಬಿ ಹೌದಾ, ಮೈನಸ್ ಎಕ್ಸ್, ಎ ಬಿ ಮೈನಸ್ ಪೈ ಬೈ 2 plus x. Change integral using this property, using the property of definite integral a plus b minus x with respect to x. Minus pi by 2 plus pi by 2 cancel ಆಗುತ್ತೆ, ಹೌದಾ? ಸ್ವಲ್ಪ ಫಾಸ್ಟಾಗಿ ಬರಿತಾ ಇದ್ದೀರಾ ಅನ್ನೋರು i is equal to minus pi by 2 to plus pi by 2 ಚೇಂಜ್ ಮಾಡಿದಾಗ dx divided by 1 plus e power minus sin x ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ e power sin x divided by e power sin x plus 1 ಆಗುತ್ತೆ, minus pi by 2 to plus pi by 2. ಕರೆಕ್ಟ್. ಆ್ಯಡ್ ಮಾಡಿದೆ, ಕೊಟ್ಟಿರೋದು ಗಿವನ್ ಇಂಟೆಗ್ರಲ್ ಇಸ್ i, ಅದು ಈಕ್ವೇಶನ್ 1 ಅಂತ ಬರ್ಕ. ಆನ್ ಆ್ಯಡಿಂಗ್ 1 and 2 ಕೊಟ್ಟಿರೋ ಫಂಕ್ಷನ್ ಅನ್ನು 1 ಅಂತ ಬರ್ಕೊಂಡಿದ್ಯಾ, ಇದು 2 ಇದೆ. ಆ್ಯಡಿಂಗ್ 1 and 2 ಬೋರ್ಡ್ರೆ 1 ಎಲ್ಲೈತಲ್ಲ ಸರ್, ಅದೇ ಕ್ವಶನ್ ಪೇಪರ್ನಾಗ ಐತಲ್ಲ ಅದೇ 1. ಆ್ಯಡ್ ಮಾಡ್ತೀಯ, ನ್ಯೂಮಿನೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ, ಡಿ ಎಕ್ಸ್ ಆಯಿತು. ಸೊ ಮೈನಸ್ ಪೈ ಬೈ 2 ಟು ಪ್ಲಸ್ ಪೈ ಬೈ 2 ಇಂಟಗ್ರೇಟ್ ಮಾಡ್ಕ ಮುಗಿದು ಹೋಗುತ್ತೆ. 2i is equal to ಇದೆ. ಸೊ ನಾವು ಯು ಗೆಟ್ 2i is equal to integration of dx is x, that is from minus pi by 2 to plus pi by 2. ಅಪ್ಲೈ ಮಾಡಿದ್ರೆ ಅಪ್ಪರ್ ಲಿಮಿಟ್ ಪ್ಲಸ್ ಪೈ ಬೈ 2 ಮೈನಸ್ ಆಫ್ ಮೈನಸ್ ಪ್ಲಸ್ ಪೈ ಬೈ 2 ಉಳಿತಷ್ಟು ಪೈ ಆಗುತ್ತೆ. ಸೊ ಯು ಗೆಟ್ 2i is equal to pi, therefore i is equal to pi by 2. 88ಗೆ ಆಪ್ಷನ್ 2. 89 ಇದೆ, ಅದು ಕೂಡ ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇದೆ, ಅದೊಂದು ಹೇಳ್ಕೊಡ್ತೀನಿ. 89 ಅಲ್ಲಿ again using the property, but before applying the property, now you have to find what is g of f of x. G of f of x ಏನಿದೆಯಲ್ಲ, that is equal to log of what is f of x here? F of x is 2 minus x cos x divided by 2 plus x cos x. This is what they have given. This is integral from minus pi by 4 to plus pi by 4. G of f of x, g ಅಂದ ತಕ್ಷಣ ಅಲ್ಲಿ ನೋಡಿ ಚೆಕ್ ಮಾಡಿ, they have given g of x ಅಂದ್ರೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ log of x ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ಬೇಕಾಗಿರೋದು g of f of x ಇದೆ, ಅಂದ್ರೆ log of f of x ಬರಿತಾ ಇದೆ. ಇದು ಅರ್ಥ ಆಗ್ಬೇಕು ಚೆನ್ನಾಗಿ, log of f of x ಬರಿತಾ ಇದೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಣ.
I is equal to log m by n, log m 2 minus x cos x, okay, minus log m by n minus log of ಎಷ್ಟಾಯ್ತು 2 plus x cos x ಇದೆ. Dear students, next try to apply the property of the integral. ಈಗ ನೋಡಿ minus pi by 4 to plus pi by 4 ಕೊಟ್ಟಿದ್ದಾರೆ ಅಂದ್ರೆ minus a to a f of x with respect to x can be taken as, ಇದು ನೋಡಪ್ಪ ಎಲ್ಲ ಗೊತ್ತಿರೋದ ವಿದ್ಯಾರ್ಥಿಗಳೇ, ಯಾವ ಫಂಕ್ಷನ್ ಇದು ಈವನ್ ಫಂಕ್ಷನ್ ಇದ್ರೆ ದಟ್ ಈಸ್ ಈಕ್ವಲ್ ಟು 0 ಯಾವ ಫಂಕ್ಷನ್ಗೆ ಆಡ್ ಫಂಕ್ಷನ್ಗೆ. ಆಡ್ ಫಂಕ್ಷನ್ ಹೆಂಗ್ ಬರೀತೀಯ, ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಮೈನಸ್ ಎಫ್ ಆಫ್ ಎಕ್ಸ್ ಬರಬೇಕು. ಇದನ್ನ ನಾವು ಎಫ್ ಆಫ್ ಎಕ್ಸ್ ಅಂತ ಅನ್ಕೋಣ. ಲೆಟ್ ಅಸ್ ಟ್ರೀಟ್ ದಿಸ್ ಆಸ್ ಅಸ್ಯೂಮ್ ದಟ್ ದಿಸ್ ಈಸ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅದು ಇದಂತ ಅನ್ಕೋಣ. ಈಗ ಎಫ್ ಆಫ್ ಮೈನಸ್ ಎಕ್ಸ್ ಬರ್ಕೊಂಡ್ರೆ wherever you have x, go and substitute minus x. Start. That is equal to log of 2 minus x, minus into minus plus x. Cos of minus x is plus cos x. Next minus sig minus. Next log of start 2 x sig minus baritia. Plus into minus minus. Cos of minus x is plus cos x. So what you get from this? ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್, ನ್ಯೂಮರೇಟರ್ ಏನಿದೆಯೋ ಅದೇ ಫಂಕ್ಷನ್ ಬಂದಿದೆ, ಆದ್ರೆ ಎಕ್ಸ್ಚೇಂಜ್ ಆಗಿದೆ. ಇದು ಇಲ್ಲಿಗೆ ಬಂದಿದೆ, ಇದು ಇಲ್ಲಿಗೆ ಬಂದಿದೆ. ಅದ್ರ ಅರ್ಥ ಏನಾಯ್ತು, ಮೈನಸ್ ಎಫ್ ಆಫ್ ಎಕ್ಸ್ ಆದ್ರೆ ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಎಕ್ಸ್ ಆದ್ರೆ ದ ಗಿವನ್ ಫಂಕ್ಷನ್ ಏನಾಗ್ಬಿಡ್ತು, ಆಡ್ ಫಂಕ್ಷನ್ ಆಯ್ತು. ಯಾವಾಗ ಆಡ್ ಫಂಕ್ಷನ್ ಆಯ್ತು, ನೋಡಿಟ್ಟು ಬರಿ ಅಂದ್ರೆ ಆನ್ಸರ್ ಏನಾಗ್ಬಿಡುತ್ತೆ, 0 ಆಯ್ತು. ಅಂಡರ್ಸ್ಟೂಡ್. ಟೇಕ್ ದಿಸ್, let us assume that this is f of x, then apply whether it is odd function or even function, f of minus x. ನಿಧಾನಕ್ಕೆ ಹೇಳ್ಕೊಟ್ಟಿದ್ದೀನಿ. ಸೊ 2 ಸ್ಟೆಪ್ ಅಲ್ಲಿ ಆನ್ಸರ್ ಮುಗಿಯುತ್ತೆ. ಇಂಥ ಕ್ವಶನ್ಗಳು ಇರ್ತವೆ. ಫಸ್ಟ್ ನೋಡಿದ ತಕ್ಷಣ ಎದುರು ಬಿಡ್ತಾರೆ, ಹೆದರಲ್ಲ ಸರ್, ನೀವೇ ಹೆದರ್ತೀರಾ. ಲಾಸ್ಟ್ dear student, this is familiar problem what you have studied in your regular class. 0 to a. Again using the property 0 to a f of x ittandre ಏನು ಬರೀತೀರಾ, f of a minus x with respect to x. Change x to ಏನು ಬರೀತೀಯಾ, a minus x ಬರೀತೀಯಾ. ಬರೆದ್ಬಿಟ್ರೆ ನೋಡಪ್ಪ, ಫಸ್ಟ್ ಅದನ್ನ ಐ ಅಂತ ಬರ್ಕೋ. ದ ಗಿವನ್ ಇಂಟೆಗ್ರಲ್ ವಾಟ್ ದ ಗಿವನ್ ಇನ್ ದ ಕ್ವಶನ್ ಪೇಪರ್ ಇಸ್ ಐ. ನಾನು ಇದನ್ನು ಚೇಂಜ್ ಮಾಡಿದ್ದು ಬರ್ಕೊಳ್ತೇನೆ. ಚೇಂಜ್ ಮಾಡಿದ್ದು ಐ ಇಸ್ ಈಕ್ವಲ್ ಟು 0 to pi by 2, ಸಾರಿ, ಲಾಗ್ ಆಫ್ ಏನು ಹೇಳ್ಬೇಕು, 4 plus 3 sin of a minus x and pi by 2 minus x. Sin pi by 2 minus x is cos x. 4 plus 3 cos x 4 divided by 4 minus 3 cos x. 3 cos x ಎಲ್ಲ ಬಲ್ಲ sin x. ಇದು ಇಕ್ವೇಶನ್ 2. ಆಡಿಂಗ್ 1 and 2 ಮಾಡಿದಾಗ 2a ಆಗುತ್ತೆ. 0 to pi by 2 ಬರೀತೀಯಾ. ಆಡ್ ಮಾಡ್ತೀಯ ವಿದ್ಯಾರ್ಥಿಗಳೇ. ಫಸ್ಟ್ ಲಾಗ್ ಆಫ್ ಫಸ್ಟ್ ಏನಿದೆಯಲ್ಲ ಅದನ್ನ ಎಕ್ಸ್ ಅನ್ಕ ಪ್ಲಸ್ ಲಾಗ್ ಆಫ್ ಈ ಎರಡನೇದೇನು ಬಂತಲ್ಲ ಅದೇನಾಯ್ತು 1 by x ಆಯ್ತು. ನೋಡ್ಕೊ ಒಂದ್ಸಲ ಚೆಕ್ ಮಾಡು. 4 plus 3 sin x ಅಲ್ಲಿ ಕೊಟ್ಟಿರೋದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ ಇದೆ, ಅದನ್ನ ಕೊಟ್ಟಿರೋದನ್ನ ರೆಸಿಪ್ರೋಕಲ್ ತಗೊಳ್ತೀಯ. ಲಾಗ್ ಎಂ ಪ್ಲಸ್ ಲಾಗ್ ಎನ್ ಅಂದ್ರೆ ಎಷ್ಟಾಯ್ತು, ಲಾಗ್ ಎಂ ಇಂಟು ಎನ್ ಆಯ್ತು. ಲಾಗ್ ಎಂ ಇಂಟು ಎನ್ ಅಂದ್ರೆ ಇದು ಕ್ಯಾನ್ಸಲ್ ಆಯ್ತು. ಲಾಗ್ 1 ಏನ್ ಬರೀತೀಯ, ಲಾಗ್ 1 ಬರುತ್ತೆ ವಿದ್ಯಾರ್ಥಿಗಳೇ. ಲಾಗ್ 1 is 0, so your answer is 3, option 3. ಹಿಂಗ ಫಾಸ್ಟ್ ಬರಿಬೇಕು ಮತ್ತಲ್ಲಿ. ಓಕೆ, 91. Again dear students, you can check this. It is a odd function. X to the power of 15 ಇದೆ. f of minus x ಬರೆದ್ರೆ minus 1 to the power of 15. The given function is odd function. Therefore minus 1 to 1 ಇದೆ. Again using this function, using this property, so odd function ಗೆ 0 ಬರುತ್ತೆ. 91 ಗೆ option 4. 92 ಹೇಳ್ಕೊಡೋಣ. ನೀವೇನ್ ಮಾಡಿ ಗೊತ್ತಾ,
ಆ 2 cot square theta minus 5 sin theta plus 4 ಇದೆಯಲ್ಲ, ಅದರ LCM ತಗೊಂಡು ಒಂದು ಸೊಲ್ಯೂಷನ್ ಮಾಡ್ಕೊಳ್ಳಿ. ಅದನ್ನ ನೀವು ಮನೆಯಲ್ಲಿ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. cos square theta by sin square theta minus 5 divided by sin theta plus 4 is equal to 0 ಕೊಟ್ಟಿದ್ದಾರೆ. ಫಸ್ಟ್ ಅದು ಕೊಟ್ಟಿದ್ದಾರೆ, ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ತಗೋಣ. ಯಾಕಂದ್ರೆ ಇಕ್ವೇಶನ್ ಸಾಲ್ವ್ ಮಾಡ್ಕೋಬೇಕಲ್ಲ. 2 cos square theta minus 5 sin theta plus 4 sin square theta is equal to 0. LCM sin square ಆಗುತ್ತೆ. LCM sin square ಆಯ್ತು. 2 cot square ಇದೆ, cos square by sin square multiplied throughout by sin square ಬರ್ಕತ್ತೀಯ, ಆಯ್ತು. ನೆಕ್ಸ್ಟ್ 2 cos square theta ಅದಲ್ಲಿ 1 minus sin square theta ಬರೀತೀಯ, ಬರ್ದ್ಯಾ? ಒಂದು ಸ್ವಲ್ಪ ಹೆಲ್ಪ್ ಮಾಡ್ತೇನೆ, ಉಳಿದಿದ್ದು ಮಾಡೋಣ ಅಂತ. 2 minus 2 sin square minus 2 sin square plus 4 sin square 2 sin square theta ಆಯಿತು, minus 5 sin theta ಆಯಿತು. ನೆಕ್ಸ್ಟ್ ಇಲ್ಲಿ ಎಷ್ಟು ಉಳಿತು? 2 ಉಳಿತು, ಪ್ಲಸ್ 2 ಆಯಿತು. sin thetaನ ಟಿ ಬರ್ಕೊಳ್ಳೋದು ಬೇಡ, 2 2s 4 ಆಗಬೇಕು, ಎಡಿಷನ್ 4 ಆಗಬೇಕು, ಸಾರಿ ಪ್ರಾಡಕ್ಟ್ 4 ಆಗಬೇಕು. ಅವನು ಆ್ಯಡ್ ಮಾಡಿದರೆ -5 ಆಗಬೇಕು. ಸೊ ದ್ಯಾಟ್ ಯು ವಿಲ್ ಗೆಟ್ minus 4 sin theta minus sin theta. ನಾವು -4 into -1 ಪ್ಲಸ್ 4 ಆಗುತ್ತೆ. ಆ್ಯಡ್ ಮಾಡಿದ್ರೆ -5 ಸಿಗುತ್ತೆ. ದಟ್ ಈಸ್ 2 sin square theta, ಕರೆಕ್ಟ್. ಇಲ್ಲಿ ಪ್ಲಸ್ 2 ಇದೆ. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡ್ರೆ sin theta -2 ಒಂದು ಕಡೆ, -1 ಕಾಮನ್ ತೊಗೊಂಡ್ರೆ, ಇಲ್ಲಿ 2 sin theta ಕಾಮನ್ ತೊಗೊಂಡ್ರೆ sin theta -2 ಆಯಿತು. ಸೊ ಇದು ಎಲ್ಲರ ಫ್ಯಾಮಿಲಿಯರಿಗೆ ಗೊತ್ತಿರೋದು. ಏನು ಗೊತ್ತಿರೋದು? ಸಾಲ್ವ್ ಮಾಡೋದು ಗೊತ್ತಿದೆ. ಏನು ಸಾಲ್ವ್ ಮಾಡ್ತಾ ಇದ್ದೀರಿ ಸರ್ ಅಂತ ಅನ್ಕೊಂಡ್ರೆ ಇದಕ್ಕೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಲ್ಲ. sin theta -2 is equal to 0 ಅಂದರೆ ದಿಸ್ ಸೊಲ್ಯೂಷನ್ ಡಸ್ ನಾಟ್ ಎಕ್ಸಿಸ್ಟ್. ಯಾವ್ದು ಉಳಿತು? 2 sin theta -1. 2 sin theta -1 equal to 0 ಆದರೆ sin theta is equal to 1/2. ಅರ್ಥ ಆಯ್ತು ಅನ್ಕೊಳ್ತೀನಿ. ಇದನ್ನ ಕಾಮನ್ ತಗೊಳ್ತೀಯ, ಫ್ಯಾಕ್ಟರೈಸ್ ಮಾಡೋದು ಗೊತ್ತಿದೆ. 2 sin theta -1 equal to 0 ಮಾಡ್ಕೊಂಡ್ರೆ ಇದಕ್ಕೆ ಆಂಗಲ್ ಎಕ್ಸಿಸ್ಟ್ ಆಗುತ್ತೆ. sin theta -2 is equal to sin theta -2 is equal to 0 ಆದರೆ sin theta is equal to 2, ಆಂಗಲ್ ಡಸ್ ನಾಟ್ ಎಕ್ಸಿಸ್ಟ್. ಇದು ಬರೋದೇ ಇಲ್ಲ. ಸೊ ಈಗ ನಿಮ್ಮ ಕೆಲಸ ಏನಂದ್ರಲ್ಲಿ θ1 to θ, 2 θ ಸಿಗ್ತಾವ ನೋಡ. 2 θ ಅಂತಂದ್ರೆ ಆಫ್ ಬರ್ಬೇಕಂದ್ರೆ ಯಾವ್ದು ಆಂಗಲ್ ಬರುತ್ತೆ? 30 ಡಿಗ್ರಿ ಬರುತ್ತೆ, ಇನ್ನೊಂದು 150 ಡಿಗ್ರಿ ಬರುತ್ತೆ. sin 150 is also 1/2, sin 30 is also 1/2. I think you understood what that θ1 is less than θ2. ಈಗ ಅರ್ಥ ಆಯ್ತು ಅಂತ ಅನ್ಕೋಬಹುದಾ? If θ1 and θ2 are the two solutions of the equation, ಅಂದ್ರೆ if I solve this, it is a quadratic equation, has 2 roots, one θ1 and θ2. Dear students, ನೀವು ಇದನ್ನ ಇಂಟಗ್ರೇಟ್ ಮಾಡ್ತೀರಾ ಅಂತ ಅನ್ಕೊಂಡು 92 ಅಲ್ಲಿ ಇಂಟಗ್ರೇಷನ್ ಆಫ್ ಎಷ್ಟು 30 ಡಿಗ್ರಿ ಟು 150 ಡಿಗ್ರಿ ರೇಡಿಯನ್ಸ್ ಬೇಕಾದ್ರೆ ಬರ್ಕೊಳ್ಳಿ, ಬೇಡ ಅನ್ನಲ್ಲ. ಕಾಸ್ ಸ್ಕ್ವೇರ್ ಥೀಟಾ ಇದೆ, ಕಾಸ್ ಸ್ಕ್ವೇರ್ ಮತ್ತೆ ಸೈನ್ ಸ್ಕ್ವೇರ್ ಬರ್ದಿರ್ತೀಯ. 1 ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ವಿತ್ ರೆಸ್ಪೆಕ್ಟ್ ಟು ಥೀಟಾ. ಮುಗಿದೋಯ್ತು, ಸಾಲ್ವ್ ಮಾಡೋಣ. ಸೊ ನಾವು 1/2 ಔಟ್ಸೈಡ್ ಬರ್ಕ ಇಂಟಗ್ರೇಷನ್ ಆಫ್ 1 is theta plus cos theta integration is sin 6 theta divided by 6 from 30 degree, that is pi by 6 to 5 pi by 6. Finish last dear students, ಮುಗಿಸೋಣ. upper limit minus lower limit 150 ಅಲ್ಲಿ 30 ಡಿಗ್ರಿ ಹೋದ್ರೆ so you will get 5 minus 1 4 pi by 6 ಅಂದ್ರೆ 2 pi by 3 ಬರುತ್ತೆ. 2 pi by 3 ಬರ್ಕೊಂತ ಆಮೇಲೆ upper limit minus lower limit, ಇದಕ್ಕೆ upper minus lower ಒಂದು ಸಲ ಬರ್ಕೊಂಡೆ ಪ್ಲಸ್ ಇದು 0 ಆಗಿಬಿಡುತ್ತೆ ನೋಡಿ. ಅಪ್ಪರ್ ಲಿಮಿಟ್ 5 pi by 6 6 ಕ್ಯಾನ್ಸಲ್ 6 30 pi ಆಗುತ್ತೆ. 30 pi sin n pi is 0 ವಿದ್ಯಾರ್ಥಿಗಳೇ, ಇವು ಮತ್ತೆಲ್ಲ ಹೇಳ್ಕೊಟ್ಟಿದ್ದೀನಿ. sin n pi sin 5 pi 0 ಇದು ಮತ್ತೆ ಮಲ್ಟಿಪ್ಲೈ ಮಾಡ್ತೀಯಾ, pi by 6 ಆಯ್ತು, 6 ಕ್ಯಾನ್ಸಲ್ sin pi ಅಪ್ಪರ್ ಮೈನಸ್ ಲೋವರ್ ಲಿಮಿಟ್ ಬರ್ಕೊಂಡು 0 ಆಯ್ತು. ಸೊ ನಾವ್ ಯು ವಿಲ್ ಗೆಟ್ 2 2s ಇದು 2 3s ಕ್ಯಾನ್ಸಲ್. ಸೊ ಯು ವಿಲ್ ಗೆಟ್ pi by 3 is the answer for 92 option 1.
ವಿದ್ಯಾರ್ಥಿಗಳೇ ಸ್ವಲ್ಪ ನಮಗೂ ಸ್ಟ್ರೇನ್ ಆಯಿತು, ಮತ್ತು ಎನರ್ಜಿ ಬರಲ್ಲ, ಹೇಳ್ಕೊಂತ ಹೋಗ್ಬೋದು, ಪೇಷನ್ಸ್ ಬೇಕಾಗುತ್ತೆ. ಐ ಥಿಂಕ್ ಯು ವಿಲ್ ಸಾಲ್ವ್ 93. ಮಾಡ್ ಎಕ್ಸ್ ಇದೆ, ಮಾಡ್ ಎಕ್ಸ್ ಜಾಗದಲ್ಲಿ ಜಸ್ಟ್ ಇದನ್ನೇನು ಮಾಡ್ತೀಯ, ವೆನ್ ವಿ ಓಪನ್ ಮಾಡ್ ಸೈನ್ ಯು ವಿಲ್ ಗೆಟ್ +or ಸಿಗುತ್ತೆ, ಸಾರಿ +or ಸಿಗುತ್ತೆ. as 4 alpha integral of -1 to 0 next plus 0 to 2 ತಗೊಂಡ್ರೆ -1 to 0 ತಗೊಂಡ್ರೆ ವ್ಯಾಲ್ಯೂ ಆಫ್ ಎಕ್ಸ್ ಏನಿರುತ್ತೆ ನೆಗೆಟಿವ್ ಇರುತ್ತೆ. -1 to 0ದಲ್ಲಿ ಮಾಡ್ ಎಕ್ಸ್ ಏನಿರುತ್ತೆ ನೆಗೆಟಿವ್ ಇರುತ್ತೆ, 0 to 2 ಅಲ್ಲಿ ಪಾಸಿಟಿವ್ ಇರುತ್ತೆ. ಸೊ ನಿನ್ನ ಕೆಲಸ e ಪವರ್ -α into -x with respect to x, e to the power of -α into +x ಬರ್ಕೊಂಡ್ರೆ ಇಂಟಗ್ರೇಟ್ ಮಾಡು. ಆ ಬಂದಿರೋ ಆನ್ಸರ್ ಏನದು 4 into α is equal to 5 ಬರುತ್ತೆ. ಒಂದು ಕ್ವಾಡ್ರೆಟಿಕ್ ಇಕ್ವೇಶನ್ ಬರುತ್ತೆ. ಆ ಕ್ವಾಡ್ರೆಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೊಂಡು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ e ಪವರ್ -α is equal to ಒಂದು t ವೇರಿಯೇಬಲ್ ಬರ್ಕೊಂಡು ಸಿಂಪ್ಲಿಫೈ ಮಾಡು, ಯು ವಿಲ್ ಗೆಟ್ ಒನ್ ಆನ್ಸರ್. ಆಪ್ಷನ್ ನೋಡೋಣ, ಚೆಕ್ ಮಾಡಿ. ಮೋಸ್ಟ್ಲಿ ಲಾಗ್ 2 ಬರುತ್ತೆ ಕಾಣುತ್ತೆ, ಚೆಕ್ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡೋಣ. ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್. ಪ್ರಾಕ್ಟೀಸ್ ಎವ್ರಿ ಡೇ. ಪ್ರಾಕ್ಟೀಸ್ ಕೌಂಟ್ಸ್ ಇನ್ ಮ್ಯಾಥಮೆಟಿಕ್ಸ್. ಈವನ್ ಫಿಸಿಕ್ಸಲ್ಲಿ ಕೂಡ ಪ್ರಾಕ್ಟೀಸ್ ಬೇಕು. ಶುಡ್ ಬಿ ಸ್ಟ್ರಾಂಗ್ ಇನ್ ಮ್ಯಾಥಮೆಟಿಕ್ಸ್. ಇವಿಷ್ಟರಲ್ಲಿ ಸ್ಟ್ರಾಂಗ್ ಇದ್ರೆ ನಿಮ್ಮ ಬಯಾಲಜಿ ಕೆಮಿಸ್ಟ್ರಿ ಓಡಿ ಬರುತ್ತೆ, ನಿಮ್ಮ ಹತ್ತಿರ ಬಂದು ತಪ್ಪಿಕೊಂಡು ಅಪ್ಪಿಕೊಳ್ಳುತ್ತೆ. ಇಲ್ಲಂದ್ರೆ ದೂರ ಹೋಗುತ್ತೆ. ಆಯಿತಾ? ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.